ಧರ್ಮಣ್ಣನವರೇ, ನದಿಯಲ್ಲಿ ಶೋಧ ಮಾಡಿದರೂ ಶವ ಮಾತ್ರ ಸಿಗಲಿಲ್ಲ. ಆದರೆ ಆ ಕಡೆ ದಡದಲ್ಲಿ ಯಾವುದೋ ಶವಮುಖ ಸರಿಯಾಗಿ ಗುರುತೂ ಸಿಗಲಿಲ್ಲವೆಂದು ಬಂತು. ಹೋಗಿ ನೋಡಿದರೆ ಮುನ್ಸಿಪಾಲಿಟಿ ಅವರು ಶವವನ್ನು ದಹನ ಮಾಡಿದ್ದಾರೆ. ಅಲ್ಲಿ ಈ ಉಂಗುರ ಸಿಕ್ಕಿದೆ. ಈ ಉಂಗುರ ನಿಮ್ಮದೇ ಸರ್? ಈ ಉಂಗುರ ನಿಮಗೆ ಎಲ್ಲಿ ಸಿಕ್ತು? ಧರ್ಮಣ್ಣನವರೇ, ಸಾರಿ, ಈ ಉಂಗುರ ಶಂಕರನಿದೆ ಹಾಕಿದ್ರೆ ಉಂಗುರ. ಈ ಶವ ಶಂಕರನಿದೆ. ಶಂಕರ ಸತ್ತು ಹೋಗಿದ್ದಾನೆ. ನಾನಿನ್ನು ಬರುತ್ತೇನೆ. ನನ್ನನ್ನು ಒಂಟಿಯಾಗಿ ಬಿಟ್ಟು ದೂರದ ಊರಿಗೆ ಪಯಣ ಸಾಗಿಸಿದಿರ. ನನ್ನೊಬ್ಬಳನೇ ಭೂಮಿ ಮೇಲೆ ಬಿಟ್ಟು ಯಾಕೆ ಹೋದ್ರಿ ಸ್ವಾಮಿ? ನನ್ನ ಪರಿಸ್ಥಿತಿ ಏನು ಬಂದಿತ್ತು? ನೀನು ಇಲ್ಲ ಅಂದ ಮೇಲೆ ಇನ್ನೇಕೆ ಕೊಳ್ಳ ಮಾಂಗಲ್ಯ, ಇನ್ನೇಕೆ ಹಣೆಮೇಲೆ ಕುಂಕುಮ, ಇನ್ನೇಕೆ ಹೂವು, ಇನ್ನೇಕೆ ಬಳೆಗಳು? ಅಯ್ಯೋ ದೇವರೇ, ಇದು ಎಂತ ಶಿಕ್ಷೆ ನನ್ನ ತಂಗಿಗೆ? ವಿಧಿಯ ಲಿಖಿತದಲ್ಲಿ ಶಿಕ್ಷೆ ಅನುಭವಿಸಬೇಕೆಂದು ಬರುತ್ತಿರುವಾಗ ಪರಿಸ್ಥಿತಿ ಬಂದಿದ್ದೆಲ್ಲ ಬರಲಿ. ಇದು ಒಂದು ಕೆಟ್ಟ ಕನಸೆಂದು ಮರೆತು ಸಮಾಧಾನದಿಂದ ಶಾಂತಳಾಗಮ್ಮ, ಶಾಂತಳಾಗ. ಅಣ್ಣ, ಸಮಾಧಾನ ಸಮಾಧಾನ ಸಮಾಧಾನ. ಹೇಗೆ ಸಮಾಧಾನ ಮಾಡ್ಕೋಬೇಕು ನೀನೇ ಹೇಳಣ್ಣ, ಹೇಳು. ನಿನ್ನ ತಂಗಿಯ ಕೊಳ್ಳ ಮಗಳೇ ಕಳಿಸಿ ಅಂದಮೇಲೆ ನಾನು ಜೀವಂತವಾಗಿರ್ಬಾರ್ದಣ್ಣ. ನಾನು ಸಾಯ್ಲೇಬೇಕು, ನಾನು ಸಾಯ್ಲೇಬೇಕು. ಪ್ರಾಣ ಕಳೆದುಕೊಳ್ಳುವುದು ಮಹಾ ಪಾಪಮ್ಮ. ಸತ್ತು ಸ್ವರ್ಗ ಸೇರುವುದಕ್ಕಿಂತ ಈ ಸಮಾಜದಲ್ಲಿ ಬದುಕಿ ಸೇರಿಸಬೇಕಮ್ಮ, ಬದುಕಿ ಆದರೆ ಮನೆ ಮೂರ್ಖನ ಮಾನವನ ಕುತಂತ್ರಕ್ಕೆ ಸಿಲುಕಿ ಕೈಯಲ್ಲಿರುವ ಬಳೆ ದೂರಾಗಿ ಕೊರಳಲ್ಲಿರುವ ಮಾಂಗಲ್ಯ ಸೂತ್ರ ಕಳಿಸಿ ನಿನ್ನ ಮುತ್ತೈದರ ಮಂಗನಾದಲ್ಲಿ ನಡೆಯುವುದನ್ನು ನೋಡುವುದಕ್ಕೆ ಬದುಕಿಸಿದ್ದೇನೆ ನಮ್ಮ ದೇವರು. ಅಣ್ಣ, ನಿನ್ನ ತಂಗಿ ಇನ್ನು ಮುಂದೆ ಮುತ್ತೈದೆ ಆಗೋದಕ್ಕೆ ಹೇಗೆ ಸಾಧ್ಯ ಅಣ್ಣ? ನಿನ್ನ ತಂಗಿ ಸಮಾಜದಲ್ಲಿ ತಲೆ ಎತ್ತು ನಡೆದರೆ ರಂಡೆ ಮುಂಡೆ ಅಂತ ಕರೀತಾರಣ್ಣ ಈ ಸಮಾಜದ್ದು. ನಾನು ವಿಧವೆ ಅಣ್ಣ, ನಾನು ವಿಧವೆ. ಚಿಕ್ಕ ಮೇಲ್ಕು ಬುದ್ಧಿಪುತ್ರ ಮಾತಾಡುತ್ತಿದ್ದಾನೆ. ತಂಗಿ, ಈಗೇಕೆ ತಲೆ ಕೆಟ್ಟವರಂತೆ ಮಾತನಾಡಿ ನನ್ನ ಮನದ ಅಂತರಾಳಕ್ಕೆ ಮುಳ್ಳಿನ ತುದಿಯಿಂದ ಚುಚ್ಚುವೆಯಮ್ಮ? ಅಯ್ಯೋ ದೇವರೇ, ಇದೇನಪ್ಪ ನಿನ್ನ ಲೀಲೆ? ಅಣ್ಣ, ನನ್ನ ಮಾತಿಗೆ ನಿನಗೆ ಕಣ್ಣೀರು ಬರ್ತಾ ಇದೆ ಅಣ್ಣ. ಅಣ್ಣ, ಎಷ್ಟೇ ಆದ್ರೂ ನಿನ್ನ ತಂಗಿ ವಿಧವೆ ತಾನೆ. ನೀನಾದ್ರೂ ಹೇಳು, ನಾನು ವಿಧವೆ ತಾನೆ. ಯಾಕೋ ವರ್ತಿಸ್ತಾ ಇದ್ದೇವೆ. ದಯವಿಟ್ಟು ಅವ್ರನ್ನ ಆಸ್ಪತ್ರೆಗೆ ತೋರಿಸಬೇಕು. ಅಣ್ಣ, ಬೇಗ ತಂಗಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ನಡೆಯೋಣ. ಅಶೋಕ್, ಬೇಗ ನಡಿ ಅಶೋಕ್. ಭಾರತಿ, ಮನೆ ಕಡೆಗೆ ಜವಾಬ್ದಾರಿ ಅಮ್ಮ. ಅಣ್ಣ, ನೀನು ನನಗೆ ಹೊಸ ಸೀರೆ ಕೊಡಿಸೋದಕ್ಕೆ ಕರೆದುಕೊಂಡು ಹೊರಡ್ತಿದೀಯಲ್ಲ, ಕರ್ಕೊಂಡು ಹೋಗ್ತೀಯಲ್ಲ ಅಣ್ಣ? ಕರ್ಕೊಂಡು ಹೋಗ್ತೀಯಲ್ಲ ಅಣ್ಣ? ನಗತೈತಿ ದೈವ ಅಲ್ಲಿ, ಅಳುತೈತಿ ಜೀವ ಇಲ್ಲಿ. ನಗುತೈತಿ ದೈವ